ಹಾಯ್ ಕಲಿಗಳೇ, ಮೊದಲು ನಿಮಗೆಲ್ಲನೂ ತುಂಬಾ ಧನ್ಯವಾದ ಹೇಳ್ತೀನಿ. ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡೇನೆ ಆಲ್ಮೋಸ್ಟ್ ವರ್ಷಗಳ ಮೇಲೇ ಆಗೋಗಿದೆ. ಆದ್ರೂ ಇನ್ನೂ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ. ವಿಡಿಯೋನ ಅಪ್ಲೋಡ್ ಮಾಡಿ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತೆಲ್ಲನೂ ಹೇಳ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ಗೆ ನಾನು ಏನು ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ನನ್ನ ಹಳೆ ವೀಡಿಯೋಸ್ ಎಲ್ಲನೂ ಏನಾದವು, ನಾನು ವಿಡಿಯೋನ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ, ಈ ಚಾನಲ್ಲು ಬಿಟ್ಬಿಟ್ಟಿದ್ದೀನಿ ಅನ್ನೋವಂಥ ನಿಮ್ಮ ಪ್ರಶ್ನೆಗಳಿಗೆಲ್ಲನೂ ಉತ್ತರವನ್ನು ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲು ನನ್ನ ಹಳೆ ವಿಡಿಯೋ ಏನಾದವು ಅಂದರೆ ಏನೂ ಆಗಿಲ್ಲ, ನಾನೇ ಅವನ್ನೆಲ್ಲನೂ ಪ್ರೈವೇಟ್ ಮಾಡಿದ್ದೀನಿ. ಕಾರಣ ಮುಂದೆ ನಾನು ಆ ರೀತಿ ವಿಡಿಯೋವನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ವಿಡಿಯೋಸ್ ಮೇಲೆ ಸಬ್ಸ್ಕ್ರೈಬರ್ಗಳನ್ನೇನಾದರೂ ನಾನು ತಗೋತಾ ಹೋದರೆ ಅವ್ರಿಗೂ ಮೋಸ ಆದ ಹಾಗೆ ಆಗುತ್ತೆ. ಅಂದರೆ ಅವರೇ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಸಬ್ಸ್ಕ್ರೈಬನ್ನು ಮಾಡಿರ್ತಾರೆ. ನಾನೇ ಬೇರೆ ರೀತಿಯ ವಿಡಿಯೋಗಳನ್ನು ಕೊಡ್ತಾ ಹೋದರೆ ಚೆನ್ನಾಗಿರಲ್ಲ. ಏಕೆಂದರೆ ಮುಂದೆ ನಾನು ದುಡ್ಡಿನ ಬಗ್ಗೆ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ದುಡ್ಡು ಅಂದರೆ ಏನು, ಅದು ಹೇಗೆ ಬಂತು, ಅದನ್ನು ಸೇವ್ ಮಾಡೋದು ಹೇಗೆ, ಇನ್ವೆಸ್ಟ್ ಮಾಡೋದು ಹೇಗೆ, ದುಡ್ಡು ಬಗ್ಗೆ ಇರುವಂಥ ಬುಕ್ಸ್ ಆಗಲಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ನನಗಿರುವಂಥ ಅನುಭವ, ಜೊತೆಗೆ ಇನ್ವೆಸ್ಟಿಂಗ್ ಅಲ್ಲಿ ಇರುವಂಥ ಬುಕ್ಸು, ಅದರ ಜೊತೆಗೆ ಟಾಪಿಕ್ಗಳ ಮೇಲೆ ಚೆನ್ನಾಗಿ ರಿಸರ್ಚ್ ಅನ್ನು ಮಾಡಿಬಿಟ್ಟು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿನೇ ಆ ರೀತಿಯ ವಿಡಿಯೋಗಳು ಮಾತ್ರನೇ ಇವಾಗಿದ್ದಾವೆ, ಮುಂದೆ ಇರ್ತವೆ. ನನಗೊತ್ತು ಇದರಿಂದ ನಾನು ತುಂಬಾ ವ್ಯೂಸ್ಗಳನ್ನ ಕಳ್ಕೊತೀನಿ ಮತ್ತೆ ಸಬ್ಸ್ಕ್ರೈಬರ್ಗಳನ್ನು ಕಳ್ಕೊತೀನಿ. ಆದರೆ ನಾನು ಮತ್ತೆ ಈ ಸ್ಟಡಿ ಟಿಪ್ಸ್ ಆಗಲಿ ಅಥವಾ ಬಯೋಗ್ರಫಿಗಳ ಸ್ಟೋರಿಗಳಾಗಲಿ, 48 ಲಾಸ್ ಥರ ವಿಡಿಯೋಗಳಾಗಲಿ, ಜೊತೆಗೆ ಇನ್ನೂ ಕೆಲವು ವಿಡಿಯೋಗಳನ್ನೆಲ್ಲ ಮಾಡ್ತಾ ಹೋದರೆ ನನಗೆ ಟೈಮೇನೆ ಆಗೋದಿಲ್ಲ. ಎಡಿಟಿಂಗ್ ಮಾಡೋದಕ್ಕಂತೂ ಟೈಮು ಆಗ್ತಾನೆ ಇಲ್ಲ. ಹಿಂಗಾಗಿನೇ ನಾನು ಮನಿಯನ್ನು ಚೂಸ್ ಮಾಡಿದ್ದೀನಿ. ಜೊತೆಗೆ ಇನ್ನೂ 2 ಕಾರಣ ಇದ್ದಾವೆ. ಒಂದು, ದುಡ್ಡು ಅನ್ನೋದು ನಮ್ಮ 90% ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಡುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬೇರೆ ಎಲ್ಲದಕ್ಕಿಂತ ಒಳ್ಳೆಯದೇನೆ. ಮತ್ತು ಎರಡನೇದು, ಈ ಫ್ರಾಡ್ ಗುರುಗಳನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ಈ ಫ್ರಾಡ್ಸ್ನೆಲ್ಲನೂ. ಹಾಗಾಗಿ ನಾನು ಈ ದುಡ್ಡು ಬಗ್ಗೆ ಒಳ್ಳೆ ಇನ್ಫಾರ್ಮೇಷನನ್ನು ಫ್ರೀಯಾಗಿಯೇ ಕೊಡ್ತಾ ಹೋಗ್ತೀನಿ. ಆನೆಸ್ಟಾಗಿ ದುಡ್ಡು ಬಗ್ಗೆ ಅವೇರ್ನೆಸ್ನ ಬೆಳೆಸೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದಕ್ಕಾಗಿ ನೀವು ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳೋಕೆ ಹೋಗಲ್ಲ. ಯಾಕೆಂದರೆ ಇವಾಗ ನಾನು ಮತ್ತೆ 0 ಇಂದನೇ ಸ್ಟಾರ್ಟ್ ಮಾಡಿದಾಗೇ ಲೆಕ್ಕ. ಆದರೂ ನನಗೆ ಗೊತ್ತು ಕೆಲವರು ನೀವು ಸಪೋರ್ಟ್ ಮಾಡೋರು ಇದ್ದೇ ಇರ್ತೀರಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಕಲಿಯುತ್ತಲೇ ಇರಿ.